ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಿ. ನಿನ್ನೆಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಸೊ ಇನ್ನು ಒಂದು ವಾರದ ನಂತರ ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಮೆಸೇಜನ್ನು ಕಳಿಸ್ಕೊಡ್ತಾರೆ. ಏನಂತಂದರೆ ನಿಮ್ಮದು ಯುವರ್ ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಇನ್ ಕೇಸ್ ಅದು ತಪ್ಪು ಮಾಹಿತಿ ಇದ್ದರೆ ಅದಕ್ಕೆ ರಿಜೆಕ್ಟ್ ಅಂತ ಮಾಹಿತಿನ ಕಳಿಸ್ಕೊಡ್ತಾರೆ. ಸೊ ಅದೆಲ್ಲ ಕೂಡ ನಿಮ್ಗೆ ಬರಬೇಕಂತಂದ್ರೂ ಕೂಡ ನಿಮಗೆ ಮುಂದಿನ ತಿಂಗಳ ಸೆಕೆಂಡ್ ವಾರ ತನಕನೂ ಈ ಒಂದು ಅಪ್ಡೇಟನ್ನು ಪ್ರೊಸೆಸನ್ನು ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಕ್ಕಿಂತ ಮೊದಲಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ನೋಡಿರಿ, ಇಲ್ಲಿ ನಾವು ಹೋದ ವರ್ಷ ತೋರಿಸ್ತಾ ಇದ್ದೀನಿ 23-24 ಆಫ್ಲೈನ್ ಆದರೆ ಆಫ್ಲೈನ್ ಈ ರೀತಿಯಾಗಿ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಆನ್ಲೈನ್ ಆದರೆ ಆನ್ಲೈನ್ ಮುಖಾಂತರ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಇದು ಡೇಟ್ಗಳನ್ನು ಕೊಡ್ತಾರೆ. ಸರ್ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಗಳಿಗೆ ಇದನ್ನು ಮಾಡ್ತಾರೆ. ಏನಂತಂದರೆ ರ್ಯಾಂಕ್ ನಂಬರ್ಗಳನ್ನು ಪ್ರೊವೈಡ್ ಕೊಡ್ತಾರೆ. ಸೊ ಇಲ್ಲಿನೂ ಪ್ಯಾರಾಮೆಡಿಕಲ್ ರ್ಯಾಂಕ್, ಇದು SSLC ಮೇಲೆ ರ್ಯಾಂಕ್ ನಂಬರ್ ಬೇರೆ, ಆರ್ಟ್ಸ್ ಕಾಮರ್ಸ್ನವ್ರಿಗೆ ಬೇರೆ, ಸೈನ್ಸ್ ಆದವ್ರಿಗೆ ಬೇರೆ, ಈ ರೀತಿಯಾಗಿ ಏನು ಮಾಡ್ತಾರೆ ಅಂತ ಅಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಇವೆಲ್ಲ ಆಗಬೇಕು ಅಂತಂದರೂ ಕೂಡ ನಿಮಗೆ 15 ತಾರೀಕು ತನಕ ಕಾಯಬೇಕಾಗುತ್ತೆ. ಈ ಥರ ಏನು ಬರುತ್ತೆ, ವೆಬ್ಸೈಟಲ್ಲಿ ಲಿಂಕ್ ಬರುತ್ತೆ. ಸೊ ವೆಬ್ಸೈಟಲ್ಲಿ ಲಿಂಕ್ ಬರೋ ತನಕ ನೀವು ಕಾಯಬೇಕಾಗುತ್ತೆ.